ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ಸೀರೆ ಉಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಇವತ್ತು ನನ್ನ ಮದುವೆ ಆಗಿ ನನಗೆ ಮೊದಲನೇ ಭೀಮ್ನ ಅಮಾವಾಸ್ಯೆ. ಹೌದು, ನಾನು ಕೂಡ ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡಿದೆ. ಸೊ ನನ್ನ ವ್ಯೂವರ್ಸ್ ಕೂಡ ಎಲ್ಲರೂ ಅವ್ರ ಗಂಡಂದರಿಗೆ ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರು ಯಾರ್ಯಾರೆಲ್ಲ ನನ್ನ ಚಾನಲ್ನ ನನ್ನ ವ್ಲಾಗ್ನ ನೋಡ್ತಿದ್ರೆ ಪ್ರತಿಯೊಬ್ಬರಿಗೂ ಭೀಮ್ನ ಅಮಾವಾಸ್ಯೆಗೆ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ನ ಕೊನೆವರೆಗೂ ಮಾಡಿ ನಾನು ಹೇಗೆ ನಮ್ಮ ಮನೆಯಲ್ಲಿ ಭೀಮ್ನ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡಿದೆ ಅಂತ ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ಪ್ರತಿ ಸಲ ನಾನು ಕೇಳೋ ಹಾಗೆ ನಿಮ್ಮನ್ನ ಕೇಳ್ತಿದ್ದೀನಿ. ನೆಕ್ಸ್ಟ್ ನಿಮ್ಗೆ ಯಾವ ವ್ಲಾಗ್ ಬೇಕು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಪದೇ ಪದೇ ಮತ್ತೆ ಹೇಳ್ತಿದ್ದೀನಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾಡಿ. ಸೊ ಆ್ಯಸ್ ಯೂಶ್ವಲ್ ಯಾವಾಗಲೂ ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಬೇಕು. ಸೊ ನಾನು ಕೂಡ ಮನೆ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಹೂವು ಹಾಕಿ ದೀಪ ಹಚ್ತಾಯಿದ್ದೀನಿ. ದೀಪ ಹಚ್ಬಿಟ್ಟು ಫಸ್ಟು ಯಾವಾಗಲೂ ನಾನು ಏನೇ ಪೂಜೆ ಪುನಸ್ಕಾರ ಆಗಿರಲಿ, ನಾನು ಅಂತಲೇ ಅಲ್ಲ ಗೈಸ್, ನೀವು ಅಷ್ಟೇ ಮನೆ ದೇವ್ರಿಗೆ ಪೂಜೆ ಮಾಡ್ತಾ ಏನೇ ಒಂದು ಸ್ಟಾರ್ಟ್ ಮಾಡಿದ್ರು ತುಂಬ ಒಳ್ಳೆಯದಾಗುತ್ತೆ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೇರೆ ನಮ್ಮ ಮನೆಯಲ್ಲಿ ಯೂಶ್ವಲಿ ಅಮಾವಾಸ್ಯೆ ಆಮೇಲೆ ಪೌರ್ಣಮಿಗೆಲ್ಲ ಆ್ಯಂಡ್ ಟ್ಯೂಸ್ಡೇ ಫ್ರೈಡೇಸ್ ಎಲ್ಲ ನಾನು ತುಂಬ ಸ್ಪೆಷಲ್ಲಾಗಿ ಪೂಜೆ ಮಾಡ್ತೀನಿ. ಸೊ ನಾನು ಪೂಜೆ ಮಾಡಿ ನನ್ನ ಹಸ್ಬೆಂಡ್ ಇದು ಫಸ್ಟ್ ಆಷಾಢ ಆಗಿರೋದ್ರಿಂದ ಅವರು ನಮ್ಮ ಅತ್ತೆ ಮನೆಯಿಂದ ಬರಬೇಕಿತ್ತು. ಆ್ಯಂಡ್ ನೋಡಿ ಇದೆಲ್ಲ ಅವ್ರು ತೊಗೊಂಬಂದಿದ್ರು ನನಗೋಸ್ಕರ. ಸೊ ಪೂಜೆ ಮಾಡಿ ಮತ್ತೆ ಅವರು ಬಂದು ಮನೆ ದೇವರಿಗೆ ಪೂಜೆ ಮಾಡಿ ಕೂತ್ಕೊಂಡಿದ್ದಾರೆ. ಸೊ ನಾನು ಅವ್ರ ಪಾದ ಪೂಜೆ ಮಾಡೋದಕ್ಕೋಸ್ಕರ ಸಾಮಗ್ರಿಗಳನ್ನೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೆ. ಸೊ ಎಲ್ಲ ರೆಡಿಯಾಗಿ ಫಸ್ಟು ನಾನು ದೀಪ ಹಚ್ಚೋದ್ರಿಂದ ಇದನ್ನು ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇದು ನನ್ನದು ಫಸ್ಟು ಭೀಮ್ನ ಅಮಾವಾಸ್ಯೆ ಆಗಿರುತ್ತೆ. ನನ್ನ ಮದುವೆ ಆಗಿ 4 ಮಂತ್ಸ್ ಆಗಿದೆ ಗೈಸ್. ಸೊ ನಿಮ್ಗೆಲ್ರಿಗೂ ಭೀಮ್ನ ಅಮಾವಾಸ್ಯೆ ಕತೆ ಗೊತ್ತಿರುತ್ತೆ ಅಂದ್ಕೊಂಡಿರ್ತೀನಿ. ಬಟ್ ನಾನು ಒಂದು ಚಿಕ್ಕದಾಗಿ ಸ್ಟೋರಿನ ನನಗೆ ಎಷ್ಟು ಗೊತ್ತು ಅದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಇದು ಭೀಮೇಶ್ವರ ದೇವರದು ಕತೆ ಆಗಿರುತ್ತೆ. ಅಂದರೆ ಶಿವ ಮತ್ತು ಪಾರ್ವತಿ ಪ್ರಸನ್ನ ಅವರು ಇಬ್ಬರು ಪ್ರೀತಿ ಮತ್ತು ಅವ್ರ ಮದುವೆ ಆಗಿದ್ದ ದಿನ ಅಂತಲೇ ಹೇಳ್ತಾರೆ ಇದನ್ನು. ಸೊ ಅವ್ರ ಥರ ಹೊಂದಾಣಿಕೆಯಿಂದ ಆಮೇಲೆ ಗಂಡನ ಆರೋಗ್ಯ ಆಯಸ್ಸು ಮೇನ್ ಗಂಡನ ಆಯಸ್ಸಿಗೋಸ್ಕರ ಈ ಪೂಜೆನ ಅಥವಾ ಈ ವ್ರತನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಹೇಳ್ಕೊಟ್ಟಿರೋ ಹಾಗೆ 2 ದೀಪ ಇಟ್ಟಿದ್ದೀನಿ, ಒಂದು ಶಿವ ಮತ್ತು ಒಂದು ಪಾರ್ವತಿ ಅಂತ. ಸೊ ಪಾರ್ವತಿಗೆ ಅಂದರೆ ಪಾರ್ವತಿ ದೀಪ ಇಟ್ಟಿರೋದಕ್ಕೆ ನಾನು ಅರ್ಶಿನದ ಕೊಂಬು ಕಟ್ಕೊಂಡು ಹೂವು ಇಟ್ಟಿದ್ದೀನಿ. ಸೊ ಇದು ಒಂದು ಚಿಕ್ಕದಾಗಿ ತಿಳ್ಕೊಂಡು, ನಾನು ಯೂಶ್ವಲಿ ಏನೇ ಪೂಜೆ ಆದರೂ ತಿಳ್ಕೊಂಡು ಮಾಡ್ತೀನಿ. ಸೊ ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ದೀಪ ಹಚ್ಚಿ ನನ್ನ ಗಂಡನ ಪಾದ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಸೊ ಹೂವು ಇಟ್ಟು ಪಾದ ಪೂಜೆ ಮಾಡೋದು. ಸೊ ಆ್ಯಕ್ಚುಲಿ ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಹಸ್ಬೆಂಡ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರುತ್ತೆ. ಅವ್ರು ಬಂದುಬಿಟ್ಟು ನಾರ್ತಿ ಅಂದರೆ ಜೈನು, ಸೊ ಮಾರ್ವಾಡೀಸು. ಹೌದು, ನಂದು 5 ಇಯರ್ಸ್ ಲವ್ವು. ಆಮೇಲೆ ನಾವು ಮದುವೆ ಆಗಿದ್ದು. ಒನ್ ಟೈಮ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ಲವ್ ಸ್ಟೋರಿ, ನಾವು ಹೇಗೆ ಲವ್ ಮಾಡಿದ್ವಿ, ಹೇಗೆ ಮೀಟ್ ಮಾಡಿದ್ವಿ ಅಂತ. ಸೊ ಅವ್ರಿಗೆ ಇದು ಹೊಸ್ದಾಗಿತ್ತು. ಆ್ಯಂಡ್ ನಾನು ನಿಜ ಹೇಳ್ತೀನಿ, ನನಗೆ ತುಂಬ ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದಾರೆ. ನಾನು ಏನೇ ರಿಚುವಲ್ಸ್ ಮಾಡಿದ್ರು ಏನು ಎತ್ತ ಅಂತ ಕೇಳೋದಿಲ್ಲ. ಬಟ್ ಅವ್ರಿಗಿದು ಸ್ವಲ್ಪ ವಿಯರ್ಡ್ ಆಗಿತ್ತು, ಅಂದರೆ ಪಾದ ಪೂಜೆ ಎಲ್ಲ ಮಾಡೋದು ಏನು ಅಂತ. ಅವ್ರು ಆ್ಯಕ್ಚುಲಿ ನಮ್ಮ ತಂದೆನ ಕೂಡ ಕೇಳ್ತಾಯಿದ್ರು, ನೀವು ಇದೆಲ್ಲ ಮಾಡಿದ್ದೀರಾ ಅಂತ. ನಮ್ಮಪ್ಪ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಯಾವುದೇ ರಿಚುವಲ್ಸ್ ಹೇಳಿಕೊಟ್ರು ಅವ್ರು ಮಾಡ್ತಾರೆ. ಯೂಶ್ವಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರಲಿ ಅಥವಾ ನಾವು ಹೇಳೋದು ಮದುವೆ ಆಗಿದ ತಕ್ಷಣ ಗಂಡನ ಕಡೆ ಏನು ಸಂಸ್ಕೃತಿ ಇರುತ್ತೆ ಅದನ್ನು, ಅಂದರೆ ಏನು ಕಲ್ಚರ್ ಇರುತ್ತೆ ಅದನ್ನು ಫಾಲೋ ಮಾಡಬೇಕು ಅಂತ. ಬಟ್ ನನ್ನ ಹಸ್ಬೆಂಡ್ ಹೇಗೆ ಅಂದರೆ ಅವರು ಯಾವುದೇ ಪೂಜೆ ಆಗಿರಲಿ ವ್ರತ ಆಗಿರಲಿ ನೀನು ಮಾಡಬೇಡ, ಇದು ಯಾಕೆ ಅದು ಯಾಕೆ ಅಂತ ಕೇಳೋದಿಲ್ಲ. ಅವರು ಮಾಡ್ತಾರೆ. ನನಗಿನ್ನ ತುಂಬ ಚೆನ್ನಾಗಿ ಅವರು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ನೀಟಾಗಿ ದಾರ ಕಟ್ತಿದ್ದಾರೆ. ನಾನು ಹೇಳಿದೆ ಹೆಲ್ಪ್ ಮಾಡ್ತೀನಿ ಬಿಡು ಅಂತ. ಅವರು ಬೇಡ ಬೇಡ ಯಾಕೆ, ನಾನು ಮಾಡ್ತೀನಿ, ಎಲ್ಲಿಗೆ ಹೋಗಬೇಕು, ಏನು ಟೈಮ್ ಆಯಿತಾ, ಇರು ಆರಾಮಾಗಿ ಕಟ್ತೀನಿ ಅಂತ ಹೇಳ್ತಿದ್ದಾರೆ.
ಸೊ ಹಾಗಾಗಿ ನೀಟಿಗೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ನನಗೆ ತುಂಬ ಖುಷಿ ಆಯಿತು. ಅವ್ರು ಯಾವಾಗಲೂ ನನ್ನ ಜೊತೆ ಹೀಗೆ ಸದಾ ನಗ್ನಗ್ತಾ ನನ್ನ ಜೊತೆಗೆ. ನಾನು ಇನ್ನೊಂದು ಹೇಳಬೇಕು ಗೈಸ್, ನಾನು ಏನೇ ಕೆಲಸ ಮಾಡಬೇಕಂದ್ರೂ, ಒಂದು ಬಿಸ್ನೆಸ್ ಆಗಿರಲಿ ಅಥವಾ ಒಂದು ಈವೆಂಟ್ ಆಗಿರಲಿ, ಇಲ್ಲ ಏನೇ ಕೆಲಸ, ನಾನಿವಾಗ ಕಂಟೆಂಟ್ ಕ್ರಿಯೇಟರ್ ಏನೇ ಮಾಡಬೇಕಂದ್ರೂ ನನ್ನ ಹಸ್ಬೆಂಡ್ ಯಾವಾಗಲೂ ನನ್ನ ಜೊತೆಗಿರ್ತಾರೆ. ಆ್ಯಂಡ್ ಅವರು ನನಗೆ ಅವ್ರ ಟಿಪ್ಸ್ನ ಹೇಳ್ತಿರ್ತಾರೆ, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಸೊ ಈಸ್ ಆಲ್ವೇಸ್ ಲೈಕ್, ಏನು ಹೇಳ್ಬೇಕಂದ್ರೆ ನನಗೆ ತುಂಬಾ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ತೀನಿ. ಸೊ ಹೀಗೆ ಮಾತಾಡಿಕೊಂಡು ನಗ್ನಗ್ತಾ ಮಧ್ಯದಲ್ಲಿ ಜೋಕ್ ಮಾಡ್ತಿದ್ದೆ. ಇದನ್ನು ಬೆಳಗಬೇಕಾ ಅಂತ ಕೇಳ್ತಿದ್ದಾರೆ ಅವರಲ್ಲಿ. ಆಮೇಲೆ ಅವ್ರು ನಮ್ಮ ಅಪ್ಪನ ನೋಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ನಿಮ್ಮ ಮಗಳು ಅನ್ನೋ ಥರಕ್ಕೆ. ಹೌದು, ಅವ್ರಿಗಿದು ಹೊಸ್ದಾಗಿತ್ತು ಬಟ್ ಚೆನ್ನಾಗಿತ್ತು. ಸೊ ನಾವು ಹೀಗೆ ಮಾತಾಡಿಕೊಂಡು ಜೋವಿಯಲ್ಲಾಗಿ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ ಗೈಸ್. ಸೊ ನೀವು ನೋಡ್ಬೋದು, ಅವ್ರು ನೋಡ್ತಿದ್ದಾರೆ ಏನು ಮಾಡ್ತಿದ್ಯಾ ಅಂತ. ಸೊ ನಾನು ಹೀಗೆ ಫಸ್ಟು ದೀಪ ದೇವ್ರ ಮನೆಯಲ್ಲಿ ಆವಾಗಲೇ ತೋರಿಸಿದ್ನೆಲ್ಲ ಪೂಜೆ ಮಾಡಿದ್ದೆ. ಬಟ್ ನಾವಿಲ್ಲಿ ದೀಪ ಇಟ್ಟಿರೋದ್ರಿಂದ ಸೊ ಫಸ್ಟು ದೀಪ ಬೆಳಗಿ ಆಮೇಲೆ ಅವ್ರಿಗೆ ಪೂಜೆ ಮಾಡಿ. ಸೊ ಈ ಥರ ಇತ್ತು ಇವತ್ತಿನ ಭೀಮ್ನ ಅಮಾವಾಸ್ಯೆ ಗೈಸ್. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿ ಆಯಿತು. ಯೂಶ್ವಲಿ ನಮ್ಮ ಅಕ್ಕ ಅವರೆಲ್ಲ ಮಾಡುವಾಗ ನಾನು ಯಾವಾಗ ಮಾಡ್ತೀನಿ, ನಾನು ಮಾಡಬೇಕು ಅನ್ನೋ ಥರಕ್ಕೆಲ್ಲ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಫೈನಲಿ ನಾನು ಕೂಡ ಭೀಮ್ನ ಅಮಾವಾಸ್ಯೆ ಮಾಡಿದೆ. ಸೊ ಆ್ಯಸ್ ಯೂಶ್ವಲ್ ಅವರು ನನಗೆ ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದರು. ಅದನ್ನು ನಾನು ಮೇಲ್ಗಡೆ ಅಪ್ಡೇಟ್ ಮಾಡ್ತೀನಿ. ಒಂದು ಸೀರೆ ಮತ್ತು ನನಗೊಂದು ಚೆನ್ನಾಗಿರೋದು ಪುಟ್ಟದು ಓಲೆ ಕೊಡಿಸಿದ್ದಾರೆ. ಆಮೇಲೆ ಒಂದು ಸ್ವಲ್ಪ ಕ್ಯಾಶ್ ಇಟ್ಟರು. ಆ್ಯಂಡ್ ಇದಿಷ್ಟು ಅವ್ರು ಕೊಟ್ಟಿದ್ದರು. ಆ್ಯಂಡ್ ಸ್ವೀಟ್ಸ್ ತೊಗೊಂಬಂದಿದ್ರು ಅವರೇ. ಅವ್ರು ಪೂಜೆ ಮಾಡಿದ್ಮೇಲೆ ನಾನು ಅವ್ರಿಗೆ, ಅದೇ ಅವರು ನಾರ್ತಿ ಆಗಿರೋದ್ರಿಂದ ಅವ್ರಿಗೆ ಅಷ್ಟು ಗೊತ್ತಿಲ್ಲ, ಅವ್ರಿಗೆ ನಾನು ಹೇಳ್ಕೊಡ್ತಿದ್ದೆ ಈ ಥರ ಇವಾಗ ಕಾಲಿಗೆ ಮುಗಿತೀನಿ, ನನಗೆ ಆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡು ಅಂತ. ಅವ್ರಿಗಂತೂ ಖುಷಿ, ಯಾಕಂದರೆ ನನ್ನ ಲೈಫಲ್ಲಿ ಯಾವತ್ತೂ ಅವ್ರ ಕಾಲಿಗೆ ಬಿದ್ದಿರಲಿಲ್ಲ, ಇದೇ ಫಸ್ಟ್ ಟೈಮ್. ಆ್ಯಂಡ್ ನಮ್ಮ ಮ್ಯಾರೇಜ್ ಆಗಿದ್ದು ಕೂಡ ಅವರು ಕಲ್ಚರ್ ಪ್ರಕಾರ, ಅಂದರೆ ನಮ್ಮ ಕಲ್ಚರ್ ಪ್ರಕಾರನೂ ಮಾಡ್ಕೊಂಡಿದ್ವಿ ನಾವು. ಆ ವಿಡಿಯೋಸ್ನು ನಾನು ಮುಂದಿನ ನನ್ನ ಮದುವೆ ಆಗಿ 6 ಮಂತ್ ಆಗಿದ ತಕ್ಷಣ ನಾನು ಅದನ್ನು ಕೂಡ ವ್ಲಾಗ್ಸಲ್ಲಿ ಹಾಕ್ತೀನಿ. ಆ್ಯಂಡ್ ನಾನು ಅವ್ರಿಗೆ ಅದೇ ಹೇಳ್ಕೊಡ್ತಿದ್ದೆ, ಅರಿಶಿನ ಕುಂಕುಮ ಇಡು, ಹೂವು ಮುಡ್ಸು ಅಂತೆಲ್ಲ. ಪಾಪ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಈಗ ಹಾಕಬೇಕು ಅಂತ. ಬಟ್ ಸ್ಟಿಲ್ ನಾನು ಹೇಳ್ಕೊಟ್ಟಂಗೆ ಈ ಮ್ಯಾನೇಜ್ಡು. ಅಲ್ಲಿ ಏನು ಕಾಮಿಡಿ ಅಂದರೆ ಅವ್ರು ಕುಂಕುಮನೂ ತೊಗೊಂಡೋಗಿ ಕೆನೆ ಮೇಲೆ ಇಡಕ್ಕೆ ಹೋಗ್ತಿದ್ರು. ಅದಕ್ಕೆ ಅದನ್ನು ಅಲ್ಲಿ ಇಡಬಾರ್ದು, ಮನೆ ಮೇಲೆ ಇರಬೇಕು ಅಂತ ಹೇಳಿದೆ. ಆಮೇಲೆ ನಮ್ಮ ಅಪ್ಪನ ಹಾಕ್ತಿದ್ರು. ಆ್ಯಂಡ್ ಪಾಪ ಅವ್ರಿಗೆ ಹೂವನೂ ಮುಡ್ಸೋಕ್ಕೆ ಬರೋದಿಲ್ಲ, ಹೆಂಗೋ ಒಂದು ಸುತ್ತಾಯಿದ್ರು. ಬಟ್ ಕೈಂಡ್ ಆಫ್ ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಆ್ಯಂಡ್ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ, ಹೋಗ್ತಾ ಹೋಗ್ತಾ ಅವ್ರಿಗೆ ಅಭ್ಯಾಸ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಮಾಂಗಲ್ಯಕ್ಕೂ ಅವ್ರ ಕೈಯಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಸ್ದೆ. ಸೊ ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು ಗೈಸ್. ನೋಡಿದ್ರಲ್ಲ, ನನಗಂತೂ ನಿಜ ತುಂಬ ಖುಷಿ ಆಯಿತು. ಸೊ ಯಾರ್ಯಾರೆಲ್ಲ ಯಾವಾಗಲೂ ನಾನು ಹೇಳೋ ಥರ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೋಡಿ, ನೀವು ಇಲ್ಲಿ ನೋಡ್ಬೋದು, ಅವ್ರಿಗೆ ಬಳೆ ಹಾಕೋಕ್ಕೂ ಭಯ. ಅವ್ರಿಗೇನೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಅವ್ರು ಬಳೆ ಹಾಕ್ತಾಯಿದ್ರು. ಆಮೇಲೆ ಅವ್ರು ಹಾಕುವಾಗ ಫೋರ್ಸಾಗಿ ಬಳೆ ಹೊಡೆದೋದ್ರೆ ಅಥವಾ ನಂಗೆ ಹರ್ಟ್ ಆದರೆ ಅಂದ್ಬಿಟ್ಟು ಜಸ್ಟ್ ಅವರು ಬಳೆನ ಕೈಯಲ್ಲಿ ಇಟ್ಟರು, ನೀನೇ ಹಾಕ್ಕೊ ಅಂತ ರಿಚುವಲ್ ಮಾಡಿದ್ರೆ. ಆಮೇಲೆ ಬಳೆನ ನಾನೇ ಹಾಕ್ಕೊಂಡೆ. ಸೊ ಬಳೆ ಹಾಕ್ಬಿಟ್ಟು ಅವರು ನಂಗೆ ಸ್ವೀಟ್ ತಿನ್ನಿಸಿದ್ರು, ನಾನು ಅವ್ರಿಗೆ ಸ್ವೀಟ್ ತಿನ್ನಿಸ್ದೆ. ಸೊ ಇದಿಷ್ಟು ಈ ಥರ ನಾವು ನಮ್ಮ ಮನೆಯಲ್ಲಿ ಭೀಮ್ನ ಅಮಾವಾಸ್ಯೆ ರಿಚುವಲ್ನ ನಾವು ಮಾಡಿದ್ವಿ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಇದಾದಮೇಲೆ ಗೈಸ್, ನಿಮಗೆ ಯಾವ ವ್ಲಾಗ್ ಬೇಕೋ ಏನು, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನು ಮಾಡ್ತಿದ್ದೀರಾ, ಅಪ್ಡೇಟ್ಸ್ ಕೊಡಿ. ಆ್ಯಂಡ್ ನೀವು ನನ್ನ ಪುಟ್ಟದಾದಂಥ ಫ್ಯಾಮಿಲಿ. ಆ್ಯಂಡ್ ಇನ್ನೊಂದು ನಾನು ಈ ವ್ಲಾಗಲ್ಲಿ ಹೇಳಬೇಕು ಗೈಸ್, ಸೊ ಇವತ್ತಿಗೆ ನನಗೆ 1K ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಅದೊಂದು ಖುಷಿ ಇದೆ. ನನಗಿವಾಗ 998 ಏನೋ ಇದೆ, ಇನ್ನು 2 ಮೆಂಬರ್ಸ್ ಬೇಕು. ಸೊ ಬೇಗ ಇಬ್ಬರು ಯಾರು ಅಂತ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000K ಸಬ್ಸ್ಕ್ರಿಪ್ಷನ್ ಆಗಿದ ತಕ್ಷಣ ನಾನು ಗಿವ್ ಅವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರೆಲ್ಲ ನನ್ನ ಫ್ಯಾಮಿಲಿ, ನಾನು ಸ್ಟಾರ್ಟಿಂಗ್ ಬೆಳೆಯುವಾಗ ನನ್ನ ಜೊತೆಗಿದ್ದರೋ
ಅಂಥವ್ರಿಗೆ ನಾನು ಏನಾರೋ ಚೆನ್ನಾಗಿರೋ ಗಿವ್ ಅವೇ ಕೊಟ್ಟು ಅವ್ರನ್ನ ನನ್ನ ಫ್ಯಾಮಿಲಿಗೆ ವೆಲ್ಕಮ್ ಮಾಡಬೇಕು ಅಂತ ಅಂದ್ಕೊಂಡು ನೆಕ್ಸ್ಟು ನಾನು ಗಿವ್ ಅವೇ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಅದ್ರ ಪಾರ್ಟ್ ಆಗಿರಬೇಕಾದ್ರೆ ಇನ್ನು ಆ ಇಬ್ಬರು ಯಾರು ಬೇಗ ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಗೈಸ್. ಹೌದು, ದಯವಿಟ್ಟು ಬೇಗ ಇಬ್ಬರು ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ 1000K ಫ್ಯಾಮಿಲಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ನೋಡ್ಬೋದು ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟರು, ಆಮೇಲೆ ದುಡ್ಡಿಟ್ಟಿರಲಿಲ್ಲ. ಸೊ ನೆನಪಲ್ಲಿ ಇಟ್ಕೊಂಡು ಅಮೌಂಟ್ನ ಇಟ್ಟರು. ಖುಷಿ ಆಯಿತು, ನನಗೂ ಖುಷಿ ಆಯಿತು, ಅವ್ರಿಗೂ ಖುಷಿ ಆಯಿತು. ಆಮೇಲೆ ನಾನು ಅವ್ರಿಗೆ ರೇಗಿಸ್ತಿದ್ದೆ, ಇಷ್ಟೇನಾ ಇನ್ನೇನು ಇಲ್ವಾ ಅಂತ. ಅವ್ರು ಅಮೌಂಟ್ ಇಟ್ಟಿದ್ರು, ಆಮೇಲೆ ನಾನು ಹೇಳಿದೆ ₹1 ಇಡಿ ಅಂದರೆ ಎಷ್ಟೇ ಇಟ್ಟರು, ಇವಾಗ 5000 1001 ಆ ಥರ. ಸೊ ರೇಗಿಸ್ತಿದ್ದೆ ಇಷ್ಟೇನಾ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ರು, ಇಲ್ಲ ನಿನ್ಗೆ ಇಷ್ಟರಲ್ಲಿ ಎಲ್ಲಿ ಸಮಾಧಾನ ಆಗುತ್ತೆ, ಫೋನ್ಪೇ ಮಾಡಬೇಕು, ಮಾಡ್ತೀನಿ ಬಿಡು ಅಂತ ಅವ್ರು ನನಗೆ ರೇಗಿಸ್ತಿದ್ರು. ಸೊ ಇದಿಷ್ಟಾಗಿತ್ತು ನನ್ನ ವ್ಲಾಗ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ನೆಕ್ಸ್ಟ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾನು ನೆಕ್ಸ್ಟ್ ಸಿಗೋವರೆಗೂ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಈಗ